ಒಂದು ಕಡೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಬಗ್ಗೆ ಅವರು ಪ್ರಧಾನಿ ಆದರೆ ಒಳ್ಳೆಯದನ್ನು ನಿಟ್ಟಲ್ಲಿ ಮಾತನಾಡಿರೋದು. ಇಂಡಿಯಾ ಮೈತ್ರಿಕೂಟದವರು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಯಾರ. ಅದು ನಮ್ಮ ಪಕ್ಷ ಕೂಡ ಅದಕ್ಕೆ ಒಪ್ಪ್ಯಾದ ಒಪ್ಪ್ಯಾದ ರಾಹುಲ್ ಗಾಂಧಿಯವರು ಒಪ್ಪ್ಯಾರ, ಸೋನಿಯಾ ಗಾಂಧಿ ಅವ್ರನ್ನೂ ಒಪ್ಪಿದ್ದಾರೆ. ಅಲ್ಲ ಆ ಟೈಪ್ ಪ್ರೊಜೆಕ್ಟೆಡ್ PM ಅಂತ ಬಿಂಬಿಸುವಂಥ ಪ್ರಯತ್ನ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಮೊದಲು ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಆ ಕಂಟೆಸ್ಟ್ನಾಗ ಹೇಳಿರ್ಬೇಕು. ಬಟ್ ಈಗೇನಾಗ್ಯದ, ಇಂಡಿಯಾ ಮೈತ್ರಿಕೂಟದ ಏನು ಅಭ್ಯರ್ಥಿ ಅದ, ಇವತ್ತು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೋಕಸಭಾ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿದ್ರು. ಹಾಗಾಗಿ ಅವರು ಎಲ್ಲರೂ ಸೇರಿ ಎಲ್ಲ ಇಂಡಿಯಾ ಪಕ್ಷದವರು ಪ್ರಾಜೆಕ್ಟ್ ಮಾಡ್ಯಾರ. ಖರ್ಗೆ ಅವರು PM ಆಗೋದು ಸಿದ್ದರಾಮಯ್ಯ ಬೇಕಾಗಿಲ್ಲ ಅನ್ನೋ ಮಾತಲ್ಲಿ ಆ ಟೈಪ್ ಬಿಂಬಿತವಾಗ್ತದೆ. ಹಂಗೆ ಸುಳ್ಳು. ನಮ್ಮ ಪಕ್ಷದ ಅಧ್ಯಕ್ಷರವರು ಖರ್ಗೆ ಅವರು ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾರು ಯಾವಾಗೂ ಅಡ್ಡಿ ಆಗಿಲ್ಲ. ನಮ್ಮ ಹಣೆ ಬರಲು ಬೇಕು. 2 ಸರ್ತಿ ತಪ್ಪಿತ್ತು, 2-3 ಸರ್ತಿ ತಪ್ಪಿತ್ತು. ಅದ್ರ ಬಗ್ಗೆ ಇದೇನಿಲ್ಲ. ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಹೋಗ್ಯತ್ತೆ. ಯಾರೂ ಯಾರಿಗೆ ಅಡ್ಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾರು ಯಾರಿಗೆ ಅಡ್ಡ ಹಾಕಿಲ್ಲ. ಪಕ್ಷದ ತೀರ್ಮಾನ ಇರ್ತದೆ. ಪಕ್ಷದ ತೀರ್ಮಾನಕ್ಕೆ ಅವ್ರು ಒಪ್ಪಿಕೊಂಡಾರ. ಅವರು ಒಂದು ಕಡೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅವರು ಪ್ರಧಾನಿ ಆದರೆ ಒಳ್ಳೆಯದನ್ನು ನಿಟ್ಟಲ್ಲಿ ಮಾತನಾಡಿರೋದು. ಇಂಡಿಯಾ ಮೈತ್ರಿಕೂಟದವರು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಯಾರ. ಅದು ನಮ್ಮ ಪಕ್ಷ ಕೂಡ ಅದಕ್ಕೆ ಒಪ್ಪ್ಯಾದ ರಾಹುಲ್ ಗಾಂಧಿ ಅವರು ಒಪ್ಪ್ಯಾರ, ಸೋನಿಯಾ ಗಾಂಧಿ ಅವ್ರನ್ನೂ ಒಪ್ಪಿದ್ದಾರೆ. ಅಲ್ಲ ಆ ಟೈಪ್ ಪ್ರೊಜೆಕ್ಟೆಡ್ PM ಅಂತ ಬಿಂಬಿಸುವಂಥ ಪ್ರಯತ್ನ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಮೊದಲು ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಆ ಕಂಟೆಸ್ಟ್ನಾಗ ಹೇಳಿರ್ಬೇಕು. ಬಟ್ ಈಗೇನಾಗ್ಯದ, ಇಂಡಿಯಾ ಮೈತ್ರಿಕೂಟದ ಏನು ಅಭ್ಯರ್ಥಿ ಅದ, ಇವತ್ತು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೋಕಸಭಾ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿದ್ರು. ಹಾಗಾಗಿ ಅವರು ಎಲ್ಲರೂ ಸೇರಿ ಎಲ್ಲ ಇಂಡಿಯಾ ಪಕ್ಷದವರು ಪ್ರಾಜೆಕ್ಟ್ ಮಾಡ್ಯಾರ. ಖರ್ಗೆ ಅವರು PM ಆಗೋದು ಸಿದ್ದರಾಮಯ್ಯ ಬೇಕಾಗಿಲ್ಲ ಅನ್ನೋ ಮಾತಲ್ಲಿ ಆ ಟೈಪ್ ಬಿಂಬಿತವಾಗ್ತದೆ. ಹಂಗೆ ಸುಳ್ಳು. ನಮ್ಮ ಪಕ್ಷದ ಅಧ್ಯಕ್ಷರವರು ಖರ್ಗೆ ಅವರು ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು. ಯಾರು ಯಾವಾಗೂ ಅಡ್ಡಿ ಆಗಿಲ್ಲ. ನಮ್ಮ ಹಣೆ ಬರಲು ಬೇಕು. 2 ಸರ್ತಿ ತಪ್ಪಿತ್ತು, 2-3 ಸರ್ತಿ ತಪ್ಪಿತ್ತು. ಅದ್ರ ಬಗ್ಗೆ ಇದೇನಿಲ್ಲ. ಅವರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಹೋಗ್ಯತ್ತೆ. ಯಾರೂ ಯಾರಿಗೆ ಅಡ್ಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾರು ಯಾರಿಗೆ ಅಡ್ಡ ಹಾಕಿಲ್ಲ. ಪಕ್ಷದ ತೀರ್ಮಾನ ಇರ್ತದೆ. ಪಕ್ಷದ ತೀರ್ಮಾನಕ್ಕೆ ಅವ್ರು ಒಪ್ಪಿಕೊಂಡಾರ. ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.